103ನೇ ದಿನದ ತುಳಸಿದಳ ಭಾಗ 2ರ ಪತ್ರಿಜಿ ಆತ್ಮಜ್ಞಾನ ಪ್ರಕಾಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ನಾವು ನಿನ್ನೆಯ ದಿನ ಧ್ಯಾನದ ಫಲ ಮತ್ತು ಹರಡಿದ ಪುಷ್ಪಗಳ ಬಗ್ಗೆ ತಿಳ್ಕೊಂಡ್ವಿ. ಈ ದಿನ ಹೆಸರಿನಲ್ಲಿ ಜೋರು, ಹೆಸರಿನಲ್ಲಿ ಏನಿದೆ, ಯಾವ ಹೆಸರಲ್ಲಿ ಏನಿದೆ ಅಂತ ತಿಳ್ಕೊತ್ಕೊಳ್ಳೋಣ. ಹೆಸರಿನಲ್ಲಿ ಮಹಾ ಜೋರು ಅಡಗಿದೆ. ಸಾಧುವು ಅಂದರೆ ಸರಳ ಸ್ವಭಾವ ಇರುವವನು ಅಂತ. ಮೌನಿ ಅಂದರೆ ಹೆಚ್ಚು ಮೌನದಲ್ಲಿ ಇರುವವನು ಅಂತ. ಸ್ವಾಮಿ ಅಂದರೆ ತನ್ನನ್ನು ತಾನು ಸ್ವಾಧೀನಪಡಿಸಿಕೊಂಡಿರುವವನು. ಋಷಿ ಅಂದರೆ ದಿವ್ಯ ಚಕ್ಷುವನ್ನು ಉತ್ತೇಜಿಸಿಕೊಂಡಿರುವವನು. ಮಹಾಋಷಿ ಅಂದರೆ ದಿವ್ಯ ಚಕ್ಷುವಿನಿಂದ ಸಮಸ್ತ ಸೃಷ್ಟಿ ರಹಸ್ಯಗಳನ್ನು ಛೇದಿಸುವವನು ಅಂತ. ಸಜ್ಜನರು ಅಂದರೆ ಸತ್ಯ ಸ್ವರೂಪವನ್ನು ತಿಳಿದುಕೊಂಡಿರುವ ಜನರು ಅಂತ. ಭಗವಾನ್ ಅಂದರೆ ಶಾಶ್ವತ ಆತ್ಮಭಾಗವನ್ನು ಹೊಂದಿರುವ ಭಾಗ್ಯವಂತನು ಅಂತ. ಮಹಾತ್ಮ ಅಂದರೆ ತಮ್ಮನ್ನು ತಾವು ಪ್ರಜಾಸೇವೆಗೆ ನಿಸ್ವಾರ್ಥವಾಗಿ ಸಮರ್ಪಿಸಿಕೊಂಡಿರುವ ಆತ್ಮ ಅಂತ ಅರ್ಥ. ಪರಮಾತ್ಮ ಅಂದರೆ ಆಧ್ಯಾತ್ಮಿಕ ಶಾಸ್ತ್ರ ಆತ್ಮವಿಜ್ಞಾನ ದುರಂಧರನಾದ ಯೋಗಾತ್ಮನು ಅಂತ. ಹೀಗೆ ಹೆಸರಿನಲ್ಲಿ ಸರ್ವಸ್ವವೂ ಅಡಗಿದೆ. ಹೆಸರಿನಲ್ಲಿ ಮಹಾ ಜೋರಿದೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ನಂಬರ್ 1 ಕಾನ್ಸೆಪ್ಟ್ ಹೇಳ್ತಾ ಇದ್ದಾರೆ. ಯಾವ್ಯಾವ ಹೇಳ್ತಾರೆ ನೋಡೋಣ. ಮಾನವನ ಜೀವನ ಸರಳವಾಗಿ ಆರೋಗ್ಯವಂತನಾಗಿ ಆನಂದಮಯವಾಗಿ ಅರ್ಥವತ್ತಾಗಿ ಜೀವಿಸಲಾಗಬೇಕಾದರೆ 4 ನಂಬರ್ಗಳ ಅವಶ್ಯಕತೆ ಇದೆ. ಮೊದಲನೆಯದಾಗಿ ಮಾನವನ ಜೀವನ ಸರಳವಾಗಬೇಕು ಅಂದರೆ ಮಹಾತ್ಮ ಗಾಂಧಿಯವರು ಹೇಳಿದ ಹಾಗೆ ಮಾನವನಾಗಬೇಕು. ಯಾವ ರೀತಿ ಮಾನವನ ಜೀವನ ಸರಳ ಆಗಿರುತ್ತೆ ಅಂದರೆ, ನಾವು ಏನು ಮಾಡಿದರೆ ಸರಳವಾಗುತ್ತೆ ಅಂದರೆ ಯಾವ ವಿಧವಾಗಿ ಅಂದರೆ ಬಾಯಿ ಮುಚ್ಚಿಕೊಂಡರೆ ಅಂದರೆ ಮೌನಂ ಪಾಲಿಸಬೇಕು. ಇದು ಮೊದಲನೆಯ ನಂಬರ್. ದಿನದಲ್ಲಿ ಕೆಲವು ಗಂಟೆಗಳು ಮತ್ತು ವಾರಕ್ಕೆ ಕೆಲವು ದಿನಗಳು ಅಥವಾ ಕನಿಷ್ಠ ಪಕ್ಷ ವಾರದಲ್ಲಿ 1 ದಿನವಾದರೂ ಮೌನವನ್ನು ತಪ್ಪದೇ ಪಾಲಿಸಬೇಕು. ಮಾನವನು ತನ್ನ ಅತಿಯಾದ ಬಡವಳಿಕೆಯಿಂದ ಹೇರಳವಾಗಿ ಕಷ್ಟಗಳನ್ನು ಕೊಂಡು ತರುತ್ತಿದ್ದಾನೆ. ನಿರಂತರ ಮಿತ ಭಾಷಣೆಯಿಂದ ಆಗಾಗ ಸಂಪೂರ್ಣ ಮೌನದಿಂದ ಮಾನವನ ಜೀವನ ಅದ್ಭುತವಾಗಿ ಸರಳವಾಗುತ್ತದೆ. ಆದ್ದರಿಂದ ಮೊದಲನೆಯ ಸೂತ್ರವೇನೆಂದರೆ ಮಾನವನ ಜೀವನ ಸರಳವಾಗಬೇಕಾದರೆ ಮೌನ ಸಾಧನೆ ಅತ್ಯವಶ್ಯಕ ಅಂತ ಹೇಳ್ತಾ ಇದ್ದಾರೆ. ಅನಂತರ ಮಾನವನ ಜೀವನ ಆರೋಗ್ಯಮಯವಾಗಬೇಕು ಅಂದರೆ ಮಾನವನು ನಿತ್ಯ ಸ್ವಸ್ಥತೆಯನ್ನು ಹೊಂದಿರಬೇಕು ಅಂದರೆ ಸದಾ ಶಕ್ತಿವಂತನಾಗಿರಬೇಕು ಅಂದರೆ ಇದಕ್ಕೆ 2ನೆಯ ನಂಬರ್ ಅವಶ್ಯಕತೆ ಇದೆ. ಅದೇ ಧ್ಯಾನ ಅಂತ ಹೇಳ್ತಾರೆ. ಧ್ಯಾನದಿಂದಲೇ ನಾಡೀಮಂಡಲ ಶುದ್ಧಿಯಾಗಿ ಪೂರ್ವಜನ್ಮ ಪಾಪಗಳು ಬುಡ ಸಮೇತ ಪ್ರಕ್ಷಾಳಿತವಾಗಿ ವರ್ತಮಾನ ಜೀವನ ಆರೋಗ್ಯಮಯವಾಗಿ ಶಕ್ತಿವಂತವಾಗಿ ತಯಾರಾಗುತ್ತದೆ. ಅನ್ಯಥಾ ಶರಣಂ ನಾಸ್ತಿ. ಆದ್ದರಿಂದ 2ನೆಯ ಸೂತ್ರವೆಂದರೆ ಆರೋಗ್ಯಕ್ಕೆ ಶಕ್ತಿಗೆ ಖಂಡಿತ ಧ್ಯಾನದ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಮನುಷ್ಯನ ಜೀವನ ಸದಾ ಅರ್ಥವಂತವಾಗಿರಬೇಕು. ಪ್ರತಿಯೊಂದು ನೋಟ, ಪ್ರತಿಯೊಂದು ಸೂಚನೆ, ಪ್ರತಿಯೊಂದು ಮಾತು, ಪ್ರತಿಯೊಂದು ಕ್ರಿಯೆ ಅರ್ಥವಂತವಾಗಿರಬೇಕು. ಇದಕ್ಕೆ 3ನೆಯ ನಂಬರ್ ತಪ್ಪದೇ ಬೇಕಾಗುತ್ತದೆ. ಅದೇ ಜ್ಞಾನ ಅಂದರೆ ಆತ್ಮಜ್ಞಾನ ಅಂದರೆ ಆಧ್ಯಾತ್ಮಿಕ ವಿಜ್ಞಾನ, ಅದೇ ಸ್ಪಿರಿಚುವಲ್ ಸೈನ್ಸ್ ಅಂತ ಹೇಳ್ತಾರೆ. ಎಲ್ಲರಿಗೂ ತಿಳಿದಿದೆ ಏನೆಂದರೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಅವರು ಎಲ್ಲರಿಗೂ ಜ್ಞಾನ ನೀಡುತ್ತಿದ್ದಾರೆಂದು. 3ನೆಯ ಸೂತ್ರವೇನೆಂದರೆ ಮಾನವನ ಜೀವನ ಅರ್ಥವಂತವಾಗಬೇಕಾದರೆ ತಪ್ಪದೇ ಬೇಕಾಗಿರುವ ವಸ್ತುವೇ ಆತ್ಮಜ್ಞಾನ. ಆತ್ಮಜ್ಞಾನ ಇಲ್ಲದಿರುವವರ ಪ್ರತಿಯೊಂದು ನೋಟ, ಪ್ರತಿಯೊಂದು ಯೋಚನೆ, ಪ್ರತಿಯೊಂದು ಮಾತು, ಪ್ರತಿಯೊಂದು ಚೇಷ್ಟೆ 100ಕ್ಕೆ 100 ಪಾಲು ಅರ್ಥರಹಿತವಾದದ್ದು. ಆತ್ಮಜ್ಞಾನ ಇರುವವನ ಪ್ರತಿಯೊಂದು ನೋಟ, ಪ್ರತಿಯೊಂದು ಯೋಚನೆ, ಪ್ರತಿಯೊಂದು ಮಾತು, ಪ್ರತಿಯೊಂದು ಚೇಷ್ಟೆ 100ಕ್ಕೆ 100 ಪಾಲು ಅದ್ಭುತ ಅರ್ಥಸಹಿತವಾಗಿರುತ್ತದೆ. ಇನ್ನು ಕೊನೆಯದಾಗಿ ಮಾನವನ ಜೀವನ ಆನಂದಮಯವಾಗಬೇಕು ಅಂದರೆ ಇದಕ್ಕೆ ಒಂದು ಮಾರ್ಗವಿದೆ. ಅದೇ ಗಾನಂ ಮಧುರ ಗಾನ. ನಿಜಕ್ಕೂ ಕಿವಿಗಳು ಏತಕ್ಕಾಗಿವೆ? ಒಳ್ಳೆಯ ಸಂಗೀತವನ್ನು ಆಲಿಸಲಿಕ್ಕಾಗಿ. ಕಂಠ ಇರುವುದು ಏಕೆ? ಒಳ್ಳೆಯ ಗಾನವನ್ನು ಹಾಡಲಿಕ್ಕಾಗಿ.
ಮಾನವನ ಜೀವನ ಆನಂದಮಯವಾಗಬೇಕಾದರೆ ಅನೇಕಾನೇಕ ಕಲೆಗಳು ಕಲಿತುಕೊಳ್ಳಬೇಕು. ಮುಖ್ಯವಾಗಿ ಸಂಗೀತ ಕಲೆ ಕಲಿತುಕೊಳ್ಳುವುದಕ್ಕಿಂತ ಮುಂಚೆ ಚೆನ್ನಾಗಿ ಕೇಳಿಸಿಕೊಳ್ಳಬೇಕು. ಆದ್ದರಿಂದ ಜೀವನದಲ್ಲಿ ಮಾತು ಕಡಿಮೆ ಮಾಡಿ ಹಾಡುಗಳನ್ನು, ಸಂಗೀತವನ್ನು ಹೆಚ್ಚು ಕೇಳಿಸಿಕೊಳ್ಳಬೇಕು. ಈ ವಿಧವಾಗಿ ಮಾನವ ಜೀವನ ಸರಳವಾಗಿ, ಆರೋಗ್ಯವಾಗಿ, ಅರ್ಥವಂತವಾಗಿ, ಆನಂದಮಯವಾಗಿ ಆಗಬೇಕಾದರೆ ತಪ್ಪದೇ ಬೇಕಾಗಿರುವುದು 4 ನಂಬರ್ಗಳು ಅವೇ: ಮೌನಂ, ಧ್ಯಾನಂ, ಜ್ಞಾನಂ, ಗಾನಂ. ಬಾಯಿ ಮುಚ್ಚಿಕೊಂಡರೆ ಮೌನಂ, ಬಾಯಿ ಕಣ್ಣುಗಳು ಮುಚ್ಚಿಕೊಂಡು ನಾಸಿಕದಲ್ಲಿರುವ ಶ್ವಾಸವನ್ನು ಗಮನಿಸಿದರೆ ಧ್ಯಾನಂ, ನಾಡಿಮಂಡಲ ಶುದ್ಧಿ ಆದ ನಂತರ ಮೆದುಳನ್ನು ಉಪಯೋಗಿಸಿದರೆ ಅದು ಜ್ಞಾನಂ, ಕಂಠವನ್ನು ಕಿವಿಗಳನ್ನು ಸಾಣೆ ಹಿಡಿದರೆ ಅದು ಗಾನಂ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಒಂದು ಸಂಕಲ್ಪವನ್ನು ನೋಡೋಣ. ಇವತ್ತಿನ ಸಂಕಲ್ಪ, ನಾನು ಬೆಳಗ್ಗೆ ಎದ್ದೇನು ಮಾಡಬೇಕು ಅಂದರೆ ನಾನು ಆರೋಗ್ಯವಾಗಿದ್ದೇನೆ, ನಾನು ಶಕ್ತಿವಂತನಾಗಿದ್ದೇನೆ, ಐ ಲವ್ ಯು ಯೂನಿವರ್ಸ್ ಅಂತ ಹೇಳಬೇಕು ಮಾಸ್ಟರ್ಸ್. ಇವತ್ತಿನ ಸಂಕಲ್ಪ. ಓಕೆ ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ, ಮುಕ್ತಿಯಿಂದ ಮೋಕ್ಷ ಪಥದತ್ತ ಸಾಗೋಣ ಮಾಸ್ಟರ್ಸ್. ಥ್ಯಾಂಕ್ ಯು.